ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ವೆಡ್ನೆಸ್ಡೇ 14th ಫೆಬ್ 14th ವ್ಯಾಲೆಂಟೈನ್ಸ್ ಡೇ ಇವತ್ತು. ಸೊ ನಾನು ಇವತ್ತಿನ ವ್ಲಾಗ್ನ ಈಗ ಟೈಮ್ 12 o'clock ಆಗಿದೆ. ಇವಾಗಲಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಆಫೀಸ್ಗೆ ನಾನು ಲೀವ್ ತೊಗೊಂಡಿದ್ದೀನಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡೋದಕ್ಕಲ್ಲ. ಆ್ಯಕ್ಚುಲಿ ಇವತ್ತು ನಮ್ಮ ರಿಲೇಟಿವ್ ಒಬ್ಬರದು ದ್ಯಾವ್ರಿದೆ. ಸೊ ಅದಕ್ಕೆ ಅಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಆಂಟಿ ನಮ್ಮಪ್ಪ ಅಮ್ಮವ್ರನ್ನೂ ಕರೆದಿದ್ದಾರೆ, ಆಂಟಿಯವ್ರನ್ನೂ ಕರೆದಿದ್ದಾರೆ. ಸೊ ಆಂಟಿನೂ ಬರ್ತಿದ್ದಾರೆ ಆ್ಯಂಡ್ ನನ್ನ ತಮ್ಮ ಅಮ್ಮನೂ ಬರ್ತಿದ್ದಾರೆ. ಸೊ ನಾವು ಫಸ್ಟು ನಾನು ಬೈಕಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಓಕೆ ಆಟೋದಲ್ಲಿ ಹೋಗ್ತಾರೆ, ನಮ್ಮದು ಆಟೋ ಇದೆ ತಾನೆ. ಸೊ ಆಟೋದಲ್ಲಿ ಹೋಗ್ತಾರೆ. ಅದಕ್ಕೆ ನಾನು ಪಾಪುನೂ ಆಟೋದಲ್ಲೇ ಹೋಗಿ ಬರೋಣ. ಆ್ಯಂಡ್ ಪಾಪುಗೂ ಸ್ವಲ್ಪ ನಾವು ಬೈಕಲ್ಲಿ ಎತ್ಕೊಂಡು ಹೋಗಲ್ಲ, ಬಟ್ ಆಟೋ ಕಾರಲ್ಲಿ ಎತ್ಕೊಂಡು ಹೋಗ್ತೀವಿ. ಸೊ ಅದಕ್ಕೆ ಅವಳಿಗೂ ಸ್ವಲ್ಪ ಹೊರಗಡೆ ಹೋಗೋ ಥರ ಇರುತ್ತೆ ಅಂತೇಳ್ಬಿಟ್ಟು ಅವಳನ್ನೂ ಕರ್ಕೊಂಡು ಹೋಗೋಣ ಅಂತ ನಾನು ಪಾಪು ಮಾತ್ರನೇ ಹೋಗ್ತಾ ಇರೋದು. ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್. ಲೀವ್ ತೊಗೊಂಡಿದ್ದೀನಿ ನಾನು ಆಫೀಸ್ಗೆ. ಸೊ ಕೆಲಸ ಮಾಡಿಕೊಂಡು ಈ ಥರ ಹೊರಗಡೆ ಹೋಗಿ ಬರೋದು ಸ್ವಲ್ಪ ಟ್ರಾವೆಲ್ ಇದೆ. ಸೊ ಬೇಡ ಯಾತಕ್ಕೆ ಲೀವೇ ತೊಗೊಬಿಡೋಣ ಅಂತ ಲೀವ್ ತೊಗೊಂಡಿದ್ದೀನಿ ಇವತ್ತು. ಸೊ ಅಟ್ ಪ್ರೆಸೆಂಟ್ ನನ್ನ ತಮ್ಮ ಆಂಟಿ ಆ್ಯಂಡ್ ಆಲ್ರೆಡಿ ಅವ್ರ ಮನೆ ಬಿಟ್ಟು ಬರ್ತಿದ್ದಾರೆ. ಆ್ಯಂಡ್ ಇಲ್ಲಿ ನಾನು ನಮ್ಮ ಪಾಪು ಸಹ ರೆಡಿ ಆಗಿದ್ದೀವಿ. ನಾನು ಜಸ್ಟ್ ತಲೆ ಒಂದು ಬಾಸ್ಕೋಬೇಕು, ಇನ್ನು ಮಿಕ್ಕಿದೆಲ್ಲ ರೆಡಿ ಆಗಿದ್ದೀನಿ. ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್. ಸೊ ಸ್ಟೇ ಟ್ಯೂನ್ಡ್. ಎಲ್ಲಿಗೆ ಹೋಗ್ತಾ ಇರೋದು ಅದೆಲ್ಲ ನಾನು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಫ್ರೆಂಡ್ಸ್, ಇವು ಓವರಾಲ್ ರೆಡಿ ಆಗಿದೆ. ಆ್ಯಂಡ್ ನನ್ನ ತಮ್ಮ ಆ್ಯಂಡ್ ಅಮ್ಮ ಆಂಟಿ ಎಲ್ಲ ಬಂದಿದ್ದಾರೆ. ಆ್ಯಂಡ್ ನಮ್ಮ ಪಾಪುನೂ ಸಹ ಕರ್ಕೊಂಡು ಹೋಗಬೇಕು ಅಂತ ಅವಳನ್ನೂ ಸಹ ರೆಡಿ ಮಾಡಿದ್ದೀವಿ ನಾವು. ಸೊ ಈಗ ಹೊರಟು ನಾವು ಹೊಸಕೋಟೆದಲ್ಲಿ ಗಾಡಿ ನಿಲ್ಲಿಸಿದ್ವಿ. ಪಾಪುಗೇನಾದರೂ ತೊಗೊಳ್ಳೋಣ, ದಾರಿನಲ್ಲೇ ತಿನ್ನಿಸ್ಕೊಂಡು ಹೋಗ್ಬೋದು. ಸೊ ಏನಾದ್ರು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಆಗಿದೆ. ಸೊ ನಾವು ಅಲ್ಲಿ ರೀಚ್ ಆಗೋಷ್ಟರಲ್ಲಿ ಅವಳು ಸ್ವಲ್ಪ ಹೊಟ್ಟೆ ತುಂಬಿದ್ರೆ ಆ್ಯಂಡ್ ಆರಾಮಾಗಿರ್ತಾಳೆ ಅನ್ನೋ ಕಾರಣಕ್ಕೆ ಸೊ ಸೆಟ್ ದೋಸೆ ತೊಗೊಂಡು ಅವಳಿಗೆ ಸ್ವಲ್ಪ ತಿನ್ನಿಸಿದ್ವಿ ಆಟೋದಲ್ಲೇ. ಸೊ ಈಗ ಲೊಕೇಶನ್ ರೀಚ್ ಆಗಿದ್ದಾಯಿತು. ಇದು ಕೋಲಾರ ಹತ್ರ ಇರುವಂಥದ್ದು. ಸೊ ರೀಚ್ ಆಗಿದ್ದೀವಿ. ಆ್ಯಂಡ್ ನಮ್ಮ ಪಾಪು ಸಹ ಅತ್ತೆ ಮಗಳು ಸೊ ಎಲ್ಲರ ಹತ್ರನೂ ಅವಳು ಮಿಂಗಲ್ ಆಗ್ತಾಳೆ. ಯಾರು ಎತ್ಕೊಂಡ್ರು ಅಷ್ಟೊಂದು ಅಳ್ಳೋದಿಲ್ಲ. ಸೊ ಎಲ್ಲರ ಹತ್ರನೂ ಹೋಗ್ತಾ ಇದ್ಲು. ಆ್ಯಂಡ್ ನಾವು ಏನು ಹೇಳೋದು, ಸೀರೆ ಕೊಡೋದು ಅದೆಲ್ಲ ಇರುತ್ತೆ. ಸೊ ಅದೆಲ್ಲ ನಾವು ಮಾಡಿಕೊಂಡು ಊಟ ಎಲ್ಲ ತಿಂದ್ವಿ. ಆ್ಯಂಡ್ ನಮ್ಮ ಪಾಪುಗೂ ಸಹ ಅಲ್ಲೇ ಸ್ವಲ್ಪ ಊಟನೂ ಮಾಡಿಸಿದ್ವಿ ಅವಳಿಗೆ.
ಅಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಆನ್ ದ ವೇನೇ ನಮ್ಮ ಅತ್ತೆ ಮನೆ ಇರೋದು. ಇವರು ನಮ್ಮ ದೊಡ್ಡ ಅತ್ತೆ. ಸೊ ದೊಡ್ಡತ್ತೆ ಮನೆಗೂ ಒಂದು ವಿಸಿಟ್ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ದೊಡ್ಡತ್ತೆ ಮನೆಗೆ ಬಂದಿದ್ದೀವಿ. ಸೊ ಇಲ್ಲಿ ಒಂದು 15 ಮಿನಿಟ್ಸ್ ಇದ್ವಿ ಅಷ್ಟೇ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮನೆಗೆ ರಿಟರ್ನ್ ಆದ್ವಿ. ಸೊ ಸಾಯಂಕಾಲನೇ ಆಗಿತ್ತು. ಆ್ಯಂಡ್ ಇವತ್ತು ನಾವು ಯಾವುದೇ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡಲಿಲ್ಲ. ಬಟ್ ಎಲ್ಲರೂ ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದೀವಿ, ಅದಕ್ಕೆ ನಾನು ಲೀವ್ ತೊಗೊಂಡಿದ್ದೀನಿ ಅಂತೆಲ್ಲ ಅಂದ್ಕೊಂಡಿದ್ರು.